ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ನಿಮ್ಮ ಮೇಲೆ ಬೀಳ್ತಾ ಇಲ್ಲ ಅಥವಾ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಇನ್ನೂ ಈ ತಪ್ಪುಗಳನ್ನ ಮಾಡ್ತಾ ಇದ್ದೀರಿ ಅಂತಾನೆ ಅರ್ಥ. ಹಾಗಾದ್ರೆ ಯಾವ ತಪ್ಪುಗಳನ್ನ ಮಾಡಿದ್ರೆ ರಾಯರ ಅನುಗ್ರಹ ಸಿಗೋದಿಲ್ಲ, ಅದರಿಂದ ಯಾವ ರೀತಿ ಎಚ್ಚೆತ್ತುಕೊಳ್ಬೇಕು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮಾಹಿತಿ ತಿಳಿಸೋದಕ್ಕಿಂತ ಮುಂಚೆ ರಾಯರ ಕೃಪೆ ನಿಮ್ಮ ಮೇಲೆ ಕೂಡ ಬೀಳಬೇಕು ಅಂತ ಹೇಳಿದ್ರೆ ಪೂಜ್ಯಾಯ ರಾಘವೇಂದ್ರಾಯ ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ನಮ್ಮ ಕಷ್ಟಗಳು ಪರಿಹಾರ ಆಗಬೇಕು, ನಮ್ಮ ನಷ್ಟಗಳು ಹೋಗಬೇಕು, ಸುಖ ಶಾಂತಿ ನೆಮ್ಮದಿ ಅನ್ನುವಂಥದ್ದು ಸಿಗಬೇಕು ಅಂತ ಹೇಳಿ ಪ್ರತಿ ಗುರುವಾರ ರಾಯರಿಗೆ ಮಠಕ್ಕೆ ಹೋಗುವಂತದ್ದಾಗಿರ್ಬೋದು, ಉಪವಾಸ ಮಾಡುವಂತದ್ದಾಗಿರ್ಬೋದು, ಅಥವಾ ರಾಯರಿಗೆ ಪೂಜೆಗಳನ್ನ ಸಲ್ಲಿಸುವಂತದ್ದಾಗಿರ್ಬೋದು, ಎಲ್ಲಾ ಪೂಜೆ ಅನುಷ್ಠಾನಗಳನ್ನು ಕೂಡ ಮಾಡ್ತಾರೆ. ಎಷ್ಟೇ ಪೂಜೆ ಅನುಷ್ಠಾನಗಳನ್ನು ಮಾಡಿದ್ರು ಕೂಡ ರಾಯರ ಆಶೀರ್ವಾದ ಮಾತ್ರ ಸಿಗ್ತಾ ಇಲ್ಲ, ರಾಯರ ಅನುಗ್ರಹ ಮಾತ್ರ ನಮ್ಮ ಮೇಲೆ ಬೀಳ್ತಾ ಇಲ್ಲ ಅಂತ ಹೇಳಿ ನೀವು ಪ್ರತಿ ದಿವಸ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ರೆ ಅಥವಾ ಯೋಚನೆಯನ್ನು ಮಾಡ್ತಾ ಇದ್ರೆ ಅದನ್ನ ಮೊದಲನೇದಾಗಿ ಸೈಡ್ಗೆ ಇಟ್ಟು ಯಾವ ತಪ್ಪುಗಳನ್ನ ನೀವು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಚಿಂತೆ ಮಾಡಿ. ಮುಖ್ಯವಾಗಿ ತಂದೆ ತಾಯಿಯ ಮೇಲೆ ಗೌರವ ಕೊಡುವಂಥದ್ದು. ತಂದೆ ತಾಯಿಯ ಮೇಲೆ ಗೌರವ ಕೊಡದೇ ಇರುವಂತಹ ಒಬ್ಬ ವ್ಯಕ್ತಿ ಯಾವುದೇ ಕಾರಣಕ್ಕೂ ಕೂಡ ರಾಯರ ಅನುಗ್ರಹಕ್ಕೆ ಪಾತ್ರರಾಗೋದಿಲ್ಲ. ಹಾಗಾಗಿ ತಂದೆ ತಾಯಿಯ ಮೇಲೆ ಗೌರವ ಕೊಟ್ಟು ಅವರ ರಕ್ಷಣೆಗಳನ್ನ ಮಾಡಿ, ಇದುವರೆಗೂ ನಮಗೆ ಎಲ್ಲವನ್ನು ಕೂಡ ಕಲಿಸಿ ಬಂದಂತ ತಂದೆ ತಾಯಿಯ ಒಂದು ರಕ್ಷಣೆಯನ್ನ ನೀವು ಮಾಡ್ಲೇಬೇಕಾಗುತ್ತೆ. ಮತ್ತೆ ಇನ್ನೊಂದು ಎರಡನೇದಾಗಿ ಬೇರೆಯವರ ನಿಂದನೆಗಳನ್ನ ಮಾಡುವಂಥದ್ದು. ಬೇರೆಯವರ ನಿಂದನೆಗಳನ್ನ ಮಾಡಿ ಅಥವಾ ಅವರಿಗೆ ತೊಂದರೆಗಳನ್ನು ಕೊಟ್ಟು, ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನೀವು ಕರೆಕ್ಟ್ ಆಗಿ ಸರಿಯಾಗಿ ಯೋಚನೆಗಳನ್ನ ಮಾಡಬೇಕು. ಯಾರಿಗೆ ನನ್ನಿಂದ ತೊಂದರೆಗಳಾಗುತ್ತಾ ಇದೆ ಅಥವಾ ಈ ಕಾರಣಕ್ಕೋಸ್ಕರನೇ ರಾಯರ ಅನುಗ್ರಹ ನಮ್ಮ ಮೇಲೆ ಸಿಗುತ್ತಾ ಇಲ್ಲ ಅಂತೇಳಿ ನೀವು ಸರಿಯಾದ ರೀತಿಯಲ್ಲಿ ಯೋಚನೆಗಳನ್ನು ಮಾಡಬೇಕು. ಮತ್ತು ಯಾರಿಗೆ ನಮ್ಮಿಂದ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೋ ತೊಂದರೆಗಳನ್ನ ಆಗ್ತಾ ಇದೆ ಅದನ್ನ ನೀವು ಸರಿಪಡಿಸ್ಬೇಕು. ಮತ್ತು ಮಾಡುವಂತಹ ಪೂಜಾ ಕೆಲಸದಲ್ಲಿ ವಿಧಿವಿಧಾನಗಳಲ್ಲಿ ಎಲ್ಲಾದ್ರೂ ತಪ್ಪುಗಳಾಗ್ತಾ ಇದೆಯಾ, ಏನಾದ್ರೂ ತಪ್ಪುಗಳು ನಡೆದು ಹೋಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ನೀವು ಸರಿಯಾಗಿ ಗಮನ ಕೊಟ್ಟು ಯೋಚನೆಗಳನ್ನು ಮಾಡಬೇಕು. ಮತ್ತು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಾದ್ರೆ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನನ್ನ ನಂಬರಿಗೆ ಕೂಡ ನೀವು ಕರೆ ಮಾಡಬಹುದು. ಮತ್ತು ಆದಷ್ಟು ಈ ಒಂದು ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.